ಓಕೆ. ನಮಸ್ತೆ ಗೆಳೆಯರೆ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮಗೆ ಫುಲ್ ಅರ್ಟ್ ಆಗುತ್ತೆ ನೋಡಿ, ಒಂದೇ ಮಾತು. ಯಾಕಂದ್ರೆ ನಾವು ಸತ್ಯ ಹೇಳ್ತೀವಿ, ಸತ್ಯ ಹೇಳೋಕೆ ಕಂಡ್ರೆ ನಿಮಗೆ ಆಯ್ ಬರಲ್ಲ. ಯಾಕಂದ್ರೆ ನಾವು ಎಲ್ಲ ಥರ ಅಧ್ಯಯನ ಮಾಡಿಬಿಟ್ಟು ನಾವು ಸ್ಟೇಟಸ್ ಇಡ್ತಾ ಇರ್ತೀನಿ. ಮೇನ್ ಮ್ಯಾಟ್ರಿಗೆ ಬರ್ತೀನಿ ನೋಡಿ. ಇವತ್ತಿನ ಟಾಪಿಕ್ಕು ಬಹುದೇವತೆಯ ಆರಾಧನೆ. ಬಹುದೇವತೆ ಆರಾಧನೆ ಅಂತಕ್ಕಂಥದ್ದು ಮಾಡಲೇಬೇಡಿ. ಅದೆಲ್ಲ ಸುಳ್ಳು ಪ್ರಪಂಚ. ನಮಗೆ ಅಂದರೆ ಇಲ್ಲಿ ನಾನು ಸೈಕಾಲಜಿ ಸ್ಟೂಡೆಂಟ್ ಆಗಿದ್ದೀನಿ. ಎಲ್ಲ ಸೈಕಾಲಜಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಮೇನು ಫೇತ್ ಪವರ್. ನಿನ್ನೆ ಮೊನ್ನೆ ಇಟ್ಟಿದ್ದೆ ಪವರ್ ಆಫ್ ಫೇತ್ ಅಂತಂದು ಇಟ್ಟಿದ್ದೆ ಸ್ಟೇಟಸ್. ಪವರ್ ಆಫ್ ಫೇತ್ ಅಂದರೆ ನಂಬಿಕೆ ಒಂದು ಶಕ್ತಿ. ಅಂದ್ರೆ ನಮ್ಮ ಮನಸ್ಸೇ ಒಂದು ದೇವರು. ಓಕೆ. ನಾವು ಯಾವುದನ್ನು ನಾವು ಗಾಢವಾಗಿ ನಂಬ್ತೀವೋ ಅದೇ ದೇವರು ಆಗಿಬಿಡುತ್ತೆ. ಹಾಗಾಗಿ ನಾವು ಬಹುದೇವತೆ ಆರಾಧನೆ ಮಾಡಿದ್ರಿಂದ ಅದು ನಂಬಿಕೆ ಅಂತಕ್ಕಂಥದ್ದು ಹೋಗ್ಬಿಡುತ್ತೆ, ನಾಶ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಸ್ಟ್ರಾಂಗ್ ಮೈಂಡ್ಸೆಟ್ ಬರೋದಿಲ್ಲ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಗೆಳೆಯರೆ, ಇದು ನಾನು ಹೇಳೋಂಥ ಮಾತು ಪ್ರತಿಯೊಬ್ಬರಿಗೆ ಇಂಪಾರ್ಟೆಂಟ್. ಓಕೆ. ದೊಡ್ಡ ದೊಡ್ಡ ಮಹಾನ್ ಸಾಧಕರು ಏನು ಮಾಡ್ತಾರೆ, ಒಂದೇ ಒಂದು ಬಿಲೀವ್ ಮಾಡ್ತಾರೆ. ಹಾಗಾಗಿ ಅದರಲ್ಲೇ ವಿಶ್ವಶಕ್ತಿಯನ್ನು ಪಡಿತಾ ಅವರು ದೊಡ್ಡ ಸಾಧಕರಾಗ್ತಾರೆ. ನಾವೇನು ಮಾಡಿಬಿಡ್ತೀವಿ, ಅವ್ರು ಏನು ಹೇಳ್ಕೊಡ್ತಾರೆ, ಇವ್ರು ಏನು ಹೇಳ್ತಾರೆ, ಎಲ್ಲ ಥರ ಪಾಲನೆ ಮಾಡಿ ನಾವೇ ಶೂದ್ರಾಗಿ ಉಳಿದ್ಬಿಡ್ತೀವಿ. ಶೂದ್ರ ಅಂದ್ರೆ ಗೊತ್ತಾಗ್ತಲ್ಲ, ಗುಲಾಮರಾಗಿಬಿಡ್ತೀವಿ. ಅಂದ್ರೆ ಒಂದೇ ಶಕ್ತಿಯನ್ನು ಪಡೆಯಲು ಪ್ರಯತ್ನ ಪಡುವುದಿಲ್ಲ. ನೀವು ಮನೆ ದೇವ್ರ ಪೂಜೆ ಮಾಡಿರಿ, ಯಾವ್ದಾರು ಪೂಜೆ ಮಾಡಿರಿ, ಅದು ಅತಿ ಹೆಚ್ಚು ಸ್ಟೇಟಸ್ನಾಗಿಟ್ಟು ಇನ್ನೊಬ್ಬರು ಮನಸ್ಸಿಗೆ ತೊಂದರೆ ಕೊಡುವಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಓಕೆ. ನಿಮ್ಮ ವೈಯಕ್ತಿಕ ವಿಚಾರ ಅವೆಲ್ಲ. ಅಂದರೆ ದೇವ್ರ ಭಕ್ತಿ ಆಗಿರೋದು ಇವೆಲ್ಲ. ಪ್ರತಿ ಸ್ಟೇಟಸ್ ನೋಡ್ತಾ ಇದ್ದೀನಿ. ಶನಿವಾರ ಬಂತಂದ್ರೆ ಆಂಜನೇಯ, ಗುರುವಾರ ಬಂತಂದ್ರೆ ಸಾಯಿಬಾಬಾ, ಮತ್ತು ಬುಧವಾರ ಬಂತಂದ್ರೆ ಗಣೇಶ, ಸೋಮವಾರ ಬಂತಂದ್ರೆ ಈಶ್ವರ. ಇವೆಲ್ಲ ಯಾಕೆ ಮಾಡ್ತಾಯಿದ್ರೆ? ಅದು ನಿಜವಾಗ್ಲೂ ಎಲ್ಲ ಸುಳ್ಳು. ಅದೊಂದು ಕಾಲ್ಪನಿಕ ಒಂದು ಚಿತ್ರಗಳು ಅವೆಲ್ಲ. ಅವು ಯಾವ ದೇವರು ಅಲ್ವೇ ಅಲ್ಲ. ಇದ್ದಿದ್ದು ಹೇಳ್ತೀನಿ ನೋಡಿ, ದೇವರು ಒಂದೇ ಇರುತ್ತೆ. ಅದು ನಂಬಿಕೆ ಮಾತ್ರ ದೇವರು. ನೀ ಯಾವ ಶಕ್ತಿಯನ್ನು ಪಡೆದುಕೊಳ್ಳಲು ಗಾಢವಾಗಿ ನೀನು ಅಧ್ಯಯನ ಅಂದ್ರೆ ನಂಬಿಕೆ ಇಡ್ತೀಯ, ಅದೇ ದೇವರು ಅಷ್ಟೇ. ಇದೆಲ್ಲ ನಿಮಗೆ ಈ ಸ್ಟೇಟಸ್ ನಿಮಗೆ ಏನಂತಾರಲ್ಲ, ಇಷ್ಟ ಆಗಿರಲ್ಲ ಅನ್ಕೊತೀನಿ. ಓಕೆ. ಆದರೂ ಇದು ನಾನು ಇರೋದು ಭಾರತೀಯ ದೇಶದಲ್ಲಿ. ಹಾಗಾಗಿ ಇದು ಭಾರತ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ಸಾಂಸ್ಕೃತಿಕ. ಇನ್ನೂ ಮಾತಾಡೋದಿಲ್ಲ, ನೀವು ಗೊತ್ತಿರೋ ವಿಚಾರನ ಅದು. ಅತಿ ಹೆಚ್ಚು ದೇವತೆಗಳ ನಾಗರ ನಮ್ಮ ತಮಿಳ್ನಾಡಿದೆ, ಸೆಕೆಂಡ್ ಕೇರಳ, ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಆದರೂ ನಾನು ಕರ್ನಾಟಕಂದು ಭಾವಿಸ್ಕೊಳ್ತೀನಿ. ಓಕೆ. ಇಷ್ಟೆಲ್ಲ ಕಲ್ಚರ್ ಆಲ್ರೆಡಿ ಇದೆ, ಸತ್ಯಯುಗಲಿಂದ ಹಿಡಿದು ಕಲಿಯುಗದವರೆಗೆ. ಆದ್ರೆ ನಾವು ಯಾವೊಂದು ಯುಗದಲ್ಲಿದ್ವಿ, ಯಾವುದಕ್ಕೆ ನಾವು ಫೋಕಸ್ ಮಾಡೋಕೆ ಅದೊಂದು ತಿಳ್ಕೊರಿ ಗೆಳೆಯರೆ, ಅಷ್ಟೇ ಸಾಕು. ಈ ಸ್ಟೇಟಸ್ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.